ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮಾನಹಾನಿಕರ ಹೇಳಿಕೆಯನ್ನು ನೀಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನು ಜಾರಿಗೊಳಿಸಲಾಗಿದೆ. ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿರೋದು ಜನಪ್ರತಿನಿಧಿ ಕೋರ್ಟ್. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನು ಜಾರಿಗೊಳಿಸಲಾಗಿದೆ. ಪ್ರದೀಪ್ ಈಶ್ವರ್ ವಿರುದ್ಧ ಮಾನನಷ್ಟ ಕೇಸನ್ನ ಪ್ರತಾಪ್ ಸಿಂಹ ಹಾಕಿದ್ದು, ಕೋರ್ಟ್ ವಿಚಾರಣೆಗೆ ಪ್ರದೀಪ್ ಈಶ್ವರ್ ಮತ್ತು ಅವರ ವಕೀಲರು ಗೈರಾಗಿದ್ದಾರೆ. ಈಗ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿಗೊಳಿಸಲಾಗಿದೆ. ಜನಪ್ರತಿನಿಧಿ ಕೋರ್ಟ್ ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನು ಈಗ ಜಾರಿಗೊಳಿಸಿದೆ. ಪ್ರದೀಪ್ ಈಶ್ವರ್ ವಿರುದ್ಧ ಮಾನನಷ್ಟ ಕೇಸನ್ನು ಹಾಕಿದ್ರು ಪ್ರತಾಪ್ ಸಿಂಹ ಅವರು. ಕೋರ್ಟ್ ವಿಚಾರಣೆಗೆ ಪ್ರದೀಪ್ ಈಶ್ವರ್ ಅವರು ಹಾಜರಾಗಬೇಕಿತ್ತು. ಅವರ ವಕೀಲರು ಕೂಡ ಪ್ರದೀಪ್ ಈಶ್ವರ್ ಮತ್ತು ಅವರ ವಕೀಲರು ಗೈರಾಗಿದ್ದಾರೆ. ಹೀಗಾಗಿ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿಗೊಳಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಬಂಧನ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋದು, ಏನೆಲ್ಲ ಅಪ್ಡೇಟ್ಸ್ ಇದೆ? ಮರ್ಕರ್ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು 2024 ಜನವರಿ 11ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ವಿರುದ್ಧ ಒಂದು ರೀತಿ ಅಸಂವಿಧಾನಿಕ ಪದಗಳನ್ನ ಬಳಕೆ ಮಾಡ್ತಾರೆ. ಜೊತೆಗೆ ಅವ್ರ ಬಗ್ಗೆ ಸಾಕಷ್ಟು ಸಿದ್ದರಾಮಯ್ಯ ಅವ್ರ ಬಗ್ಗೆ ಲಘುವಾಗಿ ಮಾತನಾಡ್ತಾರೆ. ಜೊತೆಗೆ ಬಿಜೆಪಿ ಪಕ್ಷ, ಅಯೋಧ್ಯೆ ರಾಮ ಮಂದಿರ, ಈ ಒಂದಷ್ಟು ವಿಚಾರಗಳು ಇಟ್ಟುಕೊಂಡು ಅವರ ಬಗ್ಗೆ, ಪ್ರತಾಪ್ ಸಿಂಹ ಅವರ ಬಗ್ಗೆ ತೀರಾ ಕೆಳಮಟ್ಟದ ಪದಗಳನ್ನ ಬಳಕೆ ಮಾಡಿಕೊಂಡು ಅವರ ವಿರುದ್ಧ ಮಾತಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು 2024 ಫೆಬ್ರವರಿ 22ನೇ ತಾರೀಕು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ IPC ಸೆಕ್ಷನ್ 499/500 ಅಡಿ ದಾಖಲು ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅದನ್ನ ಕಾಗ್ನಿಸ್ ತಗೊಂಡು ವಿಚಾರಣೆಗೆ ತೆಗೆದುಕೊಳ್ಳಲಾಗಿತ್ತು. ಮತ್ತೆ ಅದರ ವಿಚಾರಣೆ ನಡೀತಾ ಇರುವಂತದ್ದು. ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ಹೇಳಿ ಸಮನ್ಸ್ ಅನ್ನ ಜಾರಿ ಮಾಡಲಾಗಿತ್ತು. ಆದ್ರೆ ಪ್ರದೀಪ್ ಈಶ್ವರ್ ಆಗ್ಲಿ ಅಥವಾ ಅವರ ಪರ ವಕೀಲರಾಗ್ಲಿ ಕೋರ್ಟ್ ಮುಂದೆ ಹಾಜರಾಗದ ಹಿನ್ನೆಲೆಯಲ್ಲಿ ಕೋರ್ಟ್ ಕೆಂಡಾಮಂಡಲಾಗಿತ್ತು. ಅಂದ್ರೆ ಇಷ್ಟರ ಮಟ್ಟಿಗೆ ಅವರ ವಿರುದ್ಧ ಗಂಭೀರವಾದಂತಹ ಆರೋಪಗಳಿದೆ. ಟ್ರಯಲ್ ನಡೀತಾ ಇದೆ. ವಿಚಾರಣೆ ನಡೆದ ಸಂದರ್ಭದಲ್ಲಿ ಅವರು ಹಾಜರಾಗುವಂತದ್ದಾಗ್ಲಿ ಅವರ ವಕೀಲರು ಹಾಜರಾಗದೇ ಇರೋದ್ರಿಂದ ಅವರ ವಿರುದ್ಧ NBW ಜಾರಿಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕು ವಿಚಾರಣೆಯನ್ನು ಮುಂದೂಡಿಕೆ ಮಾಡುವಂತದ್ದು. ಅಷ್ಟರ ಒಳಗಾಗಿ ಪ್ರದೀಪ್ ಈಶ್ವರ್ ಖುದ್ದು ಕೋರ್ಟ್ ಮುಂದೆ ಹಾಜರಾಗಿ NBW ನ ರಿಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಸೆಪ್ಟೆಂಬರ್ 7ನೇ ತಾರೀಕು ಅಷ್ಟೊತ್ತಿಗೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಇದೊಂದು ಗಂಭೀರ, ಅಂದ್ರೆ ಕೊಲೆ, ಅತ್ಯಾಚಾರ ಪ್ರಕರಣಗಳಂತ ಗಂಭೀರ ಪ್ರಕರಣ ಅಲ್ಲದೆ ಇದ್ರು ಕೂಡ ಮಾನನಷ್ಟ ಮೊಕದ್ದಮೆ ಆದ್ರೂ ಕೂಡ ಕೋರ್ಟ್ ಮುಂದೆ ಇರುವಂತ ಸಂದರ್ಭಗಳಲ್ಲಿ ಕೋರ್ಟ್ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಒಂದು ವೇಳೆ ಹಾಜರಾಗ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಅದಕ್ಕೆ ಒಂದು ವಿನಾಯಿತಿ ಅರ್ಜಿಯನ್ನ ತಮ್ಮ ವಕೀಲರ ಮೂಲಕ ಆದ್ರೂ ಸಲ್ಲಿಸಬೇಕಾಗುತ್ತೆ. ಆದ್ರೆ ಪ್ರದೀಪ್ ಈಶ್ವರ್ ಕೂಡ ಬಂದಿಲ್ಲ, ಅವರ ಪರ ವಕೀಲರು ಬಂದಿಲ್ಲ. ಈ ರೀತಿಯಾದಂತಹ ಅಸಡ್ಡೆ ಮತ್ತೆ ಬೇಜವಾಬ್ದಾರಿ ತರವನ್ನ ತೋರಿದ್ರಿಂದ ಅವ್ರನ್ನ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಬಂಧಿಸಿ ವಿಚಾರಣೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳಿ NBW ಅಂದ್ರೆ ಇಶ್ಯೂ ಮಾಡಿರುವಂತದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಪರ ವಕೀಲರಾಗ್ಲಿ ಮತ್ತೆ ಈಶ್ವರ್ ಆಗ್ಲಿ ಅದಕ್ಕಿಂತ ಮೊದಲು ಬಂದು ಏನಾದ್ರು ವಾರೆಂಟ್ ರಿಕಾಲ್ ಮಾಡ್ತಾರ ಅದನ್ನ ನೋಡ್ಬೇಕಾಗಿರುವಂತದ್ದು. ಆದ್ರೆ 2024 ಜನವರಿ 11ನೇ ತಾರೀಕು ಪ್ರದೀಪ್ ಈಶ್ವರ್ ಮಾತನಾಡುವಂತ ಸಂದರ್ಭದಲ್ಲಿ ಅಂದ್ರೆ ಪ್ರತಾಪ್ ಸಿಂಹ ವಿರುದ್ಧ ತೀರಾ ಕೆಳಮಟ್ಟದ ಪದಗಳನ್ನ, ಅಸಂವಿಧಾನಿಕ ಪದಗಳನ್ನ ಬಳಕೆ ಮಾಡಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗಂಭೀರ ಆರೋಪ ಇರುವಂತದ್ದು. ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ವಕೀಲರು ಬಂದು ಏನಾದ್ರು ಅವ್ರನ್ನ ಖುದ್ದು ಹಾಜರುಪಡಿಸಿ ವಾರೆಂಟ್ ರಿಕಾಲ್ ಮಾಡ್ತಾರ ಅಥವಾ ಆ ಡೇಟ್ಗೆ ಸೆಪ್ಟೆಂಬರ್ 7ನೇ ಅಷ್ಟೊತ್ತಿಗೆ ಪೊಲೀಸರನ್ನು ವಶಕ್ಕೆ ಪಡೆದು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರ ನೋಡ್ಬೇಕಾಗಿರುವಂತದ್ದು. ಮಲ್ಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.